ಶೀರೂರು ಗುಡ್ಡ ಕುಸಿತ ಸಂಬಂಧಿಸಿದಂತೆ ಹೊನ್ನಾವರ ಪಟ್ಟಣದಲ್ಲಿ ನ್ಯಾಯಯುತವಾಗಿ ನಡೆದ ಪ್ರತಿಭಟನೆ ಮೇಲೆ 8 ಜನರ ಮೇಲೆ ಸ್ವಯಂ ಪ್ರೇರಿತವಾಗಿ ಪೊಲೀಸರು ಪ್ರಕರಣ ದಾಖಲಿಸಿರುವುದನ್ನು ವಾಪಸ್ ಪಡೆಯಬೇಕೆಂದು ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸ ಡಾಕ್ಟರ್ ಎನ್ಆರ್ ನಾಯಕ್ ಅವರು ಆಗ್ರಹಿಸಿದ್ದಾರೆ. ಹೊನ್ನಾವರ ಪಟ್ಟಣದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಎನ್ಆರ್ ನಾಯಕ, ಅಂಕೋಲಾದ ಶೀರೂರು ದುರಂತದಲ್ಲಿ ಹಲವರು ಮೃತರಾಗಿದ್ದಾರೆ. ಅಲ್ಲಿ ಮೃತಪಟ್ಟವರ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿರುವುದು ಹೋರಾಟದ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ. ದೊಡ್ಡ ದುರಂತ ಎಂದರೆ ತಪ್ಪಾಗಲಾರದು. ಸರ್ಕಾರದಿಂದ ಸಿಗುವ ಸೌಲಭ್ಯ ನೀಡದೆ ಹಿಂದೆ ಸರಿದರೆ ಘೋರ ಅಪರಾಧವಾಗಲಿದೆ ಎಂದರು. ಅವರು ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಬಡ ಜನರಿಗಾಗಿ. ಧ್ವನಿ ಇಲ್ಲದೆ ಮೂಕ ವೇದನೆಯಿಂದ ಬಳಲುತ್ತಿರ್ತಕ್ಕಂಥ ಜನರ ಸಲುವಾಗಿ ಅವರು ಹೋರಾಟ ಮಾಡ್ತಾರೆ. ಆ ಹೋರಾಟವನ್ನು ಬೆಂಬಲಿಸುವುದು ನಮ್ಮ ನಾಡ ಪ್ರತಿನಿಧಿಗಳ, ನಮ್ಮ ಜನಪ್ರತಿನಿಧಿಗಳ ಅಗತ್ಯ ಕೆಲಸ. ಏನೇ ಆಗಿರ್ಬೋದು, ವಿಚಾರಣೆ ಕಡೆಗೆ ಒಟ್ಟು ಮೊದಲು ತೀರಿಕೊಂಡವರ ಕಣ್ಣೀರನ್ನು ಒರೆಸುವ ಕೆಲಸ. ಆ ಕೆಲಸ ಆಗಬೇಕಾಗಿತ್ತು, ಆಗಿಲ್ಲ. ಆ ಕೆಲಸವನ್ನು ಸರ್ಕಾರದವರು ಆದಷ್ಟು ಬೇಗನೆ ಮಾಡಿ ಇದು ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ಆ ಕರ್ತವ್ಯವನ್ನು ನಮ್ಮ ಜನಪ್ರತಿನಿಧಿಗಳು ನಿಭಾಯಿಸ್ತಾರೆ ಎನ್ನುವಂತಹ ಭರವಸೆಯನ್ನು ಇಟ್ಕೊಂಡಿದ್ದೇನೆ. ನನ್ನ ಭರವಸೆ ಹುಸಿ ಆಗಬಾರ್ದು. ನಾನು ಕೂಡ ಹಿಂದುಳಿದ ಒಂದು ಮಧ್ಯಮ ವರ್ಗಕ್ಕೆ ಸೇರಿದಂಥ ವ್ಯಕ್ತಿ. ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕು ಅಧ್ಯಕ್ಷ ದಾಮೋದರ ನಾಯ್ಕ್ ಮಾತನಾಡಿ, ಸೆಪ್ಟೆಂಬರ್ 12ರಂದು NHAI ಕಚೇರಿಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿ ಶರಾವತಿ ಸರ್ಕಲ್ ಮೂಲಕ ಪಾದಯಾತ್ರೆ ನಡೆಸಿದ್ದೆವು. ಪ್ರತಿಭಟನೆ ಶಾಂತಿಯುತವಾಗಿ ನಡೆದರೂ ಪ್ರಣವಾನಂದ ಸ್ವಾಮೀಜಿ ಸೇರಿದಂತೆ 8 ಜನರ ಮೇಲೆ ಪ್ರಕರಣ ದಾಖಲಿಸಿರುವುದು ಅಕ್ಷಮ್ಯ ಅಪರಾಧವಾಗಿದೆ. PSI ಮಹಾಂತೇಶ ನಾಯ್ಕ್ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿದೆ. ಮೊದಲು ಈ ಅಧಿಕಾರಿಗೆ ಯಾವ ಮೇಲಾಧಿಕಾರಿಯಿಂದ ಕೇಸ್ ಹಾಕಲು ಒತ್ತಡ ಹಾಕಿದ್ಯಾರು ಹಾಗೂ ಆ ಅಧಿಕಾರಿಗೆ ಯಾವ ರಾಜಕಾರಣಿ ಒತ್ತಡ ಹಾಕಿಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಬಹಿರಂಗಗೊಳ್ಳಬೇಕು. ಪ್ರತಿಭಟನೆಯ ಬಗ್ಗೆ ಸೆಪ್ಟೆಂಬರ್ 6ರಂದು ಸಂಬಂಧಿಸಿದ ಪೊಲೀಸ್ ಠಾಣೆಯ ಲಿಖಿತ ರೂಪದಲ್ಲಿ ಮಾಹಿತಿ ನೀಡಿ ಸ್ವೀಕೃತಿ ಕೂಡ ಪಡೆಯಲಾಗಿದೆ. ಧ್ವನಿ ವರ್ಧಕಕ್ಕೆ ಚಲನ್ ಮಾಡಲಾಗಿದೆ. ಒಂದು ವೇಳೆ ಅನುಮತಿ ಇಲ್ಲದಿದ್ದರೆ ಪಾದಯಾತ್ರೆಯ ಆರಂಭದಲ್ಲಿಯೇ ತಡೆಯಬಹುದಿತ್ತು, ಯಾಕೆ ಹಾಗೆ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು. ಮಧ್ಯಾಹ್ನ 2 ಗಂಟೆಗೆ ನಮ್ಮ ಪ್ರತಿಭಟನೆ ಮುಗಿದಿತ್ತು. 3 ಗಂಟೆಗೆ ತರಾತುರಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಸೇರಿದಂತೆ 8 ಜನರ ಮೇಲೆ ಪ್ರಕರಣ ದಾಖಲಿಸಿರುವುದು ಅಕ್ಷಮ್ಯ ಅಪರಾಧ. ಇದು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಒಂದು ವ್ಯಕ್ತಿ ಸ್ವಾತಂತ್ರ್ಯದ ಕಗ್ಗೊಲೆ ಅಂತ ನಾವು ಹೇಳ್ಬೋದು. PSI ಮಹಾಂತೇಶ್ ನಾಯ್ಕ್ ಇವರು ಸ್ವತಃ ದೂರನ್ನು ನೀಡಿ ಪ್ರಕರಣ ದಾಖಲಿಸಿಕೊಂಡಿರ್ತಾರೆ. ಈ ಮೊದಲು ಈ ಅಧಿಕಾರಿಗೆ ಯಾವ ಮೇಲಾಧಿಕಾರಿಯಿಂದ ಕೇಸ್ ನೀಡಲು ಒತ್ತಡ ಹಾಕಿದ್ದು ಯಾರವರು ಹಾಗೂ ಆ ಅಧಿಕಾರಿಗೆ ಯಾವ ರಾಜಕಾರಣ ಒತ್ತಡ ಹಾಕಿಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಬಹಿರಂಗಗೊಳ್ಳಬೇಕು. ಯಾಕಂತ ಹೇಳಿದ್ರೆ ಅಧಿಕಾರಿ ಸ್ವಯಂ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ ಪಾಯಿಂಟ್ ನಂಬರ್ 1, ಪ್ರತಿಭಟನೆಯ ಬಗ್ಗೆ ಸೆಪ್ಟೆಂಬರ್ 6ರಂದು ಸಂಬಂಧಿಸಿದ ಪೊಲೀಸ್ ಠಾಣೆಗೆ ಲಿಖಿತ ರೂಪದಲ್ಲಿ ಮಾಹಿತಿ ನೀಡಲಾಗಿದೆ. ಹಾಗೆ ಸ್ವೀಕೃತಿ ಕೂಡ ಪಡೆಯಲಾಗಿದೆ. ಧ್ವನಿವರ್ಧಕಕ್ಕೆ ಚಲನ್ ಮಾಡಲಾಗಿದೆ. ಒಂದು ವೇಳೆ ಅನುಮತಿ ಇಲ್ಲದಿದ್ದಲ್ಲಿ ಪಾದಯಾತ್ರೆಯ ಆರಂಭದಲ್ಲಿಯೇ ತಡೆಯಬಹುದಿತ್ತು. ಆದರೆ ಯಾಕೆ ಮಾಡಲಿಲ್ಲ? ಒಂದು ವೇಳೆ ನೀವು ಪರವಾನಗಿ ಇಲ್ಲ ಅಂತ ಹೇಳಿ ಇಟ್ಕೊಂಡಿದ್ರೆ ನೀವು 24 ಗಂಟೆ ಒಳಗಾಗಿ ಪರವಾನಗಿ ಇಲ್ಲ ಅಂತ ಆದೇಶ ನೀಡಬೇಕಾಗಿತ್ತು. ಅಥವಾ ನಾವು ಮೆರವಣಿಗೆ ನಡೆಸುವ ಪ್ರಾರಂಭದಲ್ಲಿಯೇ ಸ್ವಾಮೀಜಿಗಳನ್ನು ತಡೆದು ಈ ಬಗ್ಗೆ ಸಲಹೆ ನೀಡಿ ನಮ್ಮ ಪರವಾನಗಿ ನೀಡಲಿಲ್ಲ, ನೀವು ಪ್ರತಿಭಟನೆಯನ್ನು ಹಿಂತಗೊಳ್ಬೇಕು, ಬಂದ್ ಮಾಡಿ ಅಂತ ಹೇಳಿದ್ರೆ ನಾವು ಕಾಯ್ದೆಗೆ ಮಾನ್ಯತೆಯನ್ನು ನೀಡಬಹುದು. ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ್ಯದ ಪ್ರಧಾನ ಕಾರ್ಯದರ್ಶಿ ಮಾಧವ ಹೆಗಡೆ ಮಾತನಾಡಿ, ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯುವ ಅಂಕೋಲಾದಲ್ಲಿ ದುರಂತ ಸಂಭವಿಸಿದೆ. ನಮ್ಮ ಸಂಘಟನೆಯು ಅವರೊಂದಿಗೆ ಸದಾ ಬೆಂಬಲವಾಗಿ ಇರಲಿದೆ. ನ್ಯಾಯಯುತವಾಗಿ ಮುಂದೆಯೂ ಹೋರಾಟ ನಡೆಸಿ ನೊಂದವರಿಗೆ ಸಹಕಾರ ನೀಡುತ್ತೇವೆ ಎಂದರು. ಏನೇ ಕೆಸರಾಡ್ಕೊಳ್ಳಿ, ಏನೇ ಮಾಡಿ ಭಾರತೀಯ ಕಿಸಾನ್ ಸಂಘ ಸಂಪೂರ್ಣ ಬೆಂಬಲ ಇದೆ. ಯಾಕೆಂದರೆ ಇದಾದ ತಕ್ಷಣ ನಾನು MP ಅವರಿಂದ ಭೇಟಿಯಾಗಿದ್ದ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಕಾರ್ಯಕರ್ತರುಗಳಿಗೆ ನೀವು ತಕ್ಷಣ ಅವ್ರು ಭೇಟಿಯಾಗಿ ಅದ್ರ ಬಗ್ಗೆ ಏನು ಅಂತ ಹೇಳಿ ಅಂತ. ಅವರು ಯಾವುದು ಕರ್ನಾಟಕದ ಜಾಗ, ಯಾವುದು ಕೇಂದ್ರ ಜಾಗ ಅಂತ ಗೊತ್ತಿಲ್ಲ ಅಂತ ಅವ್ರಿಗೇನು ಗೊತ್ತಾಗೋದಿಲ್ಲ.
ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳೇ ನೀವು ರಾಷ್ಟ್ರೀಯವಾದಿಗಳು, ಈ ತಾಲೂಕಿನ MLA ನೀವು ರಾಷ್ಟ್ರೀಯವಾದಿಗಳು, MP ನೀವು ರಾಷ್ಟ್ರೀಯವಾದಿಗಳು. ರಾಷ್ಟ್ರವಾದಿಗಳಂದ್ರೆ ಒಂದು ಹಣ ಸಿಕ್ಕಿಲ್ಲ ಅಂತಂದ್ರೆ ಅವರು ಹೋರಾಟ ಮಾಡಿದ್ರೆ ಸುಮೋಟ ಕೇಸ್ ಆಗ್ತಂದ್ರೆ ಪ್ಯಾರಿಸ್ನಲ್ಲಿ ಧ್ವಜ ಹಿಡ್ಕೊಂಡು ಹೋದ್ರೆ ನೀವೇನು ಮಾಡಿದ್ರಿ? ಪೊಲೀಸರವರೇ, SP ಏನು ಮಾಡಿದ್ರಿ ನೀವು? ಅಲ್ಲಿ DIG ಏನು ಮಾಡಿದ್ರಿ? ಆ ಕೇಸನ್ನು ಹಿಂದೆ ತಗೊಳ್ಬೇಕು. ಇಲ್ಲ ಅಂದ್ರೆ ಭಾರತೀಯ ಕಿಸಾನ್ ಸಂಘ ಅವ್ರ ಜೊತೆ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಕೇಸ್ ಹಿಂದೆ ತೆಗೆಯೋರು ನಾವು ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ರೈತರ ಮಕ್ಕಳು ಹೋರಾಟಕ್ಕೆ ಬಂದವರು, ಅವರು ಅನ್ನ ಬೆಳೀತಾರೆ. ನೀವು ಊಟ ಮಾಡ್ತೀವಿ, ನಾವು ಊಟ ಮಾಡ್ತೀವಿ, ದೇಶಕ್ಕೆ ಅನ್ನ ಕೊಡ್ತೀವಿ. ಅವ್ರ ಮೇಲೆ ಸುಮೋಟ ಕೇಸ್ ಹಾಕ್ತೀರ ನೀವು? ಇಲ್ಲ ಅಂದ್ರೆ ನೀವು ಹಣವನ್ನು ತೆಗೆದುಕೊಡಿ ನಮಗೆ. ನಾನು ತಹಶೀಲ್ದಾರ್ ಫೋನ್ ಮಾಡಿದೆ, ಆ ಹಣ ಸಿಗದೆ ಅವ್ರಿಗೆ ಪರಿಹಾರ ಸಿಗೋದಿಲ್ಲ ಅಂತ. 6 ತಿಂಗಳ ನಂತರ ಸಿಗಲಿಲ್ಲ ಅಂತೇಳಿ ಕೇಸ್ ಮಾಡಿ ಅದು ಮಾಡ್ಬೋದು ಅಂತ. 6 ವರ್ಷದ ಮುಂದೆ ಹಾಕ್ತಾರೆ. ಅವ್ರಿಗೆ ಪರಿಹಾರ ಕೊಡಬೇಕು. ಆ ಮಕ್ಕಳಿಗೆ ಈಗ ತಂದೆ ತೀರ್ಕೊಂಡಂಥ ಆ ಮಕ್ಕಳಿಗೆ ಯಾರು ಆಹಾರ ಕೊಡಬೇಕು? ಏನು ಮಾಡಬೇಕು? ಅದಕ್ಕೋಸ್ಕರ ಈ ಸಂಘಟನೆ. ಮಾಧ್ಯಮಗೋಷ್ಠಿಯಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ ಯುವ ಒಕ್ಕೂಟದ ಅಧ್ಯಕ್ಷ ಸಚಿನ್ ನಾಯ್ಕ್, ಕರ್ನಾಟಕ ಕ್ರಾಂತಿರಂಗದ ಜಿಲ್ಲಾಧ್ಯಕ್ಷ ಮಂಗಲ್ದಾಸ್ ನಾಯ್ಕ್, ರಾಜೇಶ್ ನಾಯ್ಕ್ ಹೊನ್ನಾವರ, ಜಿಲ್ಲಾ ಕಿಸಾನ್ ಸಂಘದ ಉಪಾಧ್ಯಕ್ಷ MD ನಾಯ್ಕ್, ತಾಲೂಕು ಅಧ್ಯಕ್ಷ VI ಹೆಗಡೆ, ಶರತ್ ಹೊನ್ನಾವರ, ತಿರುಮಲಗೌಡ ದುಗ್ಗೂರು, ಗಣಪತಿ ನಾಯ್ಕ್, ಮೋಹನ್ ನಾಯ್ಕ್, ಕರವೇ ತಾಲೂಕು ಅಧ್ಯಕ್ಷ ಮಂಜುನಾಥ ಗೌಡ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.